ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಪಂಚಲೋಹದಲ್ಲಿ ಮಾಡಿದ ದೇವರು, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, 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 ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ, ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ, ಕೇದಾರ ಮೊದಲಾದ ಅಷ್ಟ ಸೃಷ್ಟಿ, ಕೇದಾರ ಮೊದಲಾದ ಅಷ್ಟ ಸೃಷ್ಟಿ. ಪುಣ್ಯಕ್ಷೇತ್ರ ಪುಣ್ಯ ತೀರ್ಥಗಳಲ್ಲಿಯ ದೇವರು, ಪುಣ್ಯಕ್ಷೇತ್ರ ಪುಣ್ಯ ತೀರ್ಥಗಳಲ್ಲಿಯ ದೇವರು ದೇವರಲ್ಲ, 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 ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ತನ್ನ ತಾನಾರೆಂದು ತಾನೇ ತಿಳಿದಾಗ, ತನ್ನ ತಾನಾರೆಂದು ತಾನೇ ತಿಳಿದಾಗ, ತಾನೇ ದೇವ ಅಪ್ರಮಾಣ, ತಾನೇ ದೇವ ಅಪ್ರಮಾಣ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ನಿರ್ಮಲ ತುಂಗಭದ್ರಾ ಅಭಿಯಾನದ ಕರ್ನಾಟಕ ಸಂಚಾಲಕರಾದ ಬಾಲಕೃಷ್ಣ ನಾಯ್ಡು ಸರ್ ಅವರೇ, ಹಾಗೂ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಂಘ ಸಂಸ್ಥೆಗಳ ಜಿಲ್ಲಾ ಪ್ರತಿನಿಧಿಗಳಾದ ನಮ್ಮ ಜಗನ್ನಾಥ್ ಅಲ್ಲಂಪಲ್ಲಿ ಸರ್ ಅವರೇ, ಕುಂಭಮೇಳ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು ಅಧ್ಯಕ್ಷರಾದ ಶೇಖರ್ ತೆಗ್ಗಿ ಅವರೇ, ಇವತ್ತು ಕಾವ್ಯಲೋಕದ 110ನೇ ಕವಿಗೋಷ್ಠಿ ನಡೀತಾ ಇದೆ. ನಾವು 10 ವರ್ಷದಿಂದ ಈ ಒಂದು ಕಾವ್ಯಲೋಕ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ವಿ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಪೂರ್ವಭಾವಿಯಾಗಿ ಸಂಘಟನೆ ಪ್ರಾರಂಭ ಮಾಡಿ 100ವರೆಗೂ ಈ ಕಾವ್ಯಲೋಕ ಕವಿಗೋಷ್ಠಿಗಳು ನಡೆಸೋಣ ಅಂತ ಒಂದು ನಮ್ದು ಇಚ್ಛೆ ಇತ್ತು. ಆದರೆ ಇವತ್ತು ನೋಡಿದ್ರೆ 110ನೇ ಕವಿಗೋಷ್ಠಿವರೆಗೂ ಬಂದಿದೆ. 110ನೇ ಕವಿಗೋಷ್ಠಿ ನಮ್ಮ ಪುಣ್ಯ ನಿರ್ಮಲ ತುಂಗಭದ್ರಾ ಅಭಿಯಾನದ ಕವಿಗೋಷ್ಠಿ ಆಗಿದೆ. ಪರಣ್ಣ ಸರ್ ಫೋನ್ ಮಾಡಿದ್ರು, ನಾವೆಲ್ಲ ಬಂದಿವಿ, ಇಲ್ಲಿ ಯಾರೇ ಇಲ್ಲ ಅಂತ. ಇಲ್ಲಿ 4 ಮಂದಿ ಕವಿಗಳದಾರ ಅಂದ್ರೆ 40,000 ಜನರು ಇದ್ದಂಗೆ ಸರ್. ಈಗ 40 ಮಂದಿ ಕವಿಗಳದಂದ್ರೆ 4 ಲಕ್ಷ ಜನ ಇದ್ದಂಗೆ. ಯಾಕಂದ್ರೆ ಕವಿಗಳು ಕಪಿಗಳಿದ್ದಂಗೆ. ಅವರು ಒಬ್ರು ಬರೆದು ಬಿಟ್ರೆ ಏನೋ ಒಂದು ಸಂದೇಶವನ್ನ ಕೊಟ್ರೆ ಇಡೀ ವಿಶ್ವಕ್ಕೆ ಮುಟ್ಟುತ್ತೆ. ಇವತ್ತು ಅದಕ್ಕೆ ನಾವು ಪ್ರಮುಖ ಕಾರಣ, ನೀವು ಕುವೆಂಪು ಅವರ ನಾಡಗೀತೆಯನ್ನ ಮತ್ತೆ ಕುವೆಂಪು ಅವರ ರೈತಗೀತೆಗಳನ್ನ ಹಾಡಿ ಪ್ರತಿಯೊಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನಿಶಾರ್ ಅಹಮದ್ ಅವರ ನಿತ್ಯೋತ್ಸವ ಹಾಡಿನ ಪ್ರತಿಯೊಂದು ಕಾರ್ಯಕ್ರಮ ಅದು ಬೇಕಾದಾಗಿರ್ಲದು ಎಂತ ದೊಡ್ಡ ಕಾರ್ಯಕ್ರಮ ಅದು. ಅವ್ರ ಹಾಡನ್ನ ಹಾಡಿ ಕವಿಗಳು ಮನಸ್ಸು ಮಾಡಿದ್ರೆ ಪ್ರತಿಯೊಂದನ್ನ ಹಂತದಲ್ಲಿ ಅವರು ಸಾಧನೆ ಮಾಡುವುದು. ಅಲ್ಲಿ ನಮ್ಮ ಕವಿಗಳು ಸಂಖ್ಯೆ ಕಡಿಮೆ ಇದ್ದರೂ ಸಹಿತ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ನಿರ್ಮಲ ತುಂಗಭದ್ರಾ ಅಭಿಯಾನದ ಒಂದು ಅವೇರ್ನೆಸ್ ಅನ್ನ, ಈ ಏನ್ ನಾವು ನಿರ್ಮಲ ತುಂಗಭದ್ರಾ ಅಭಿಯಾನ ಮಾಡ್ತಿದ್ದ ಎಲ್ಲರಿಗೂ ಮುಟ್ಟಿಸ್ಬೇಕು. ಯಾವ ಹಂತದಲ್ಲಿ ಯಾವ ವಿಭಾಗದಲ್ಲಿ ನಾವು ಅದನ್ನ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಯೋಚನೆ ಮಾಡಿ ಕವಿಗೋಷ್ಠಿಯನ್ನು ಮಾಡಿದ್ರೆ ಕವಿಗಳು ಕವನಗಳನ್ನು ಬರೀತಾರೆ.
ಆ ಕವನಗಳಲ್ಲಿ ಒಳ್ಳೆ ಕವನಗಳನ್ನು ಆಯ್ಕೆ ಮಾಡಿ ಅವನ್ನ ಸಂಗೀತಕ್ಕೆ ಅಳವಡಿಸಿ ಅವನ್ನ ನಾವು ಆ ಏನು ಪ್ರಚಾರಕ್ಕೆ ಬಳಸೋಣ ಅಂತ ಒಂದು ಉದ್ದೇಶ ನಮ್ಮಲ್ಲಿದೆ. ಈಗ ತಾನೇ ಆಗಮಿಸಿದ ನಿರ್ಮಲ ತುಂಗಭದ್ರಾ ಅಭಿಯಾನದ ರಾಯಭಾರಿಗಳಾದ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರು ಮೇಡಮ್ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಗ್ರಂಥ ಪುಷ್ಪ ನೀಡೋ ಮುಖಾಂತರ ಮಂತ್ರಾಲಯದಲ್ಲಿ ಶ್ರೀಗಳಿಂದ ನಿಮ್ಮನ್ನ ಸನ್ಮಾನ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಈ ತರ ಕವಿಗೋಷ್ಠಿಯನ್ನ ಎಲ್ಲಾ ತಾಲೂಕಿನಲ್ಲಿ ನಾವು ಏರ್ಪಡಿಸ್ತಾ ಇದ್ದೇವೆ. ಸಿನ್ನೂರು, ಸಿರುಗುಪ್ಪ, ಕಂಪ್ಲಿ, ಕಾಲ್ಟಗಿ, ಮಾನ್ವಿ ತಾಲೂಕುಗಳಲ್ಲಿ ನಾವು ಈ ಕವಿಗೋಷ್ಠಿಗಳನ್ನ ಏರ್ಪಾಡು ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಮುಖ್ಯ ಉದ್ದೇಶ ಅಂದ್ರೆ ನಾವು ನದಿಯನ್ನ ದೇವತೆ ಅಂತ, ಗಂಗೆ ಅಂತ ನಾವು ಪೂಜೆ ಮಾಡ್ತೀವಿ. ಆದ್ರೆ ನಂತರ ಅಷ್ಟೇ ನಾವು ಅದನ್ನ ಅಲಕ್ಷ್ಯ ಮಾಡ್ತೀವಿ. ಎಷ್ಟು ನಾವು ಅಲಕ್ಷ್ಯ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ನಡುವೆ ಹರಿಯುವಂತ ದುರ್ಗಮಳ್ಳಕ್ಕೆ ಅದು ಸಾಕ್ಷಿ. ದುರ್ಗಮಳ್ಳ ನಾವು 4-5 ತಿಂಗಳ ಪರಣ ಮುನ್ನೋಳಿ ಅವರು, ನಾವು ಕಳಕಂಗೌಡ್ರವರ ವಾಹನಗಳು ಎಲ್ಲ JCBಗಳು ಎಲ್ಲ ಕೊಟ್ಟಿದ್ರು. ಪರಣ ಮುನ್ನೋಳಿ ಅವರು ನಿಮ್ಗೆ ಎಷ್ಟು ಬೇಕಷ್ಟು ಡೀಸೆಲ್ ಹಾಕ್ಸಲ್ರಿ, ನಾವು ಪೆಟ್ರೋಲ್ ಬಂಕ್ ಹೋಗ್ರಿ, ಎಷ್ಟು ಡೀಸೆಲ್ ಹಾಕ್ಸರಿ, ಒಟ್ಟು ಸ್ವಚ್ಛ ಮಾಡ್ರಿ ಅಂತ ನಮಗೆ ಪೂರ ಸಂಪೂರ್ಣ ಸಹಕಾರ ಕೊಟ್ಟಿದ್ರು. ಕಳಕಂಗೌಡ್ರ ವಾಹನಗಳು ಸರ್ ಡೀಸೆಲ್, ಆಮೇಲೆ ಎಲ್ಲ ಅವ್ರಿಗೆ ಹೇಳಿದ್ರು ಅವ್ರಿಗೆಲ್ಲ ಸಹಕಾರ ಕೊಡ್ರಿ ನೀವು ಅಂತ. ಹಂಗಾಗಿ ನಾವು 3-4 ತಿಂಗಳ ಕಾಲ 4,000 ಟ್ರ್ಯಾಕ್ಟರ್ಗಳ ಪ್ಲಾಸ್ಟಿಕ್ ಹುಳನ್ನ ನಾವು ದುರ್ಗಮಳ್ಳದಿಂದ ನಾವು ಹೊರಗಡೆ ತೆಗೆದ್ವಿ. 4,000 ಅಂದ್ರೆ ಆಲ್ಮೋಸ್ಟ್ ಅದೆಲ್ಲ ಬರೀ ಪ್ಲಾಸ್ಟಿಕ್, ಟೈರು, ಸೂಜಿ, ಮುಳ್ಳು, ಅಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಂತದನ್ನ ನಾವು ಸ್ವಚ್ಛ ಮಾಡಿದ್ವಿ. ಅದಕ್ಕೆ ಪರಣ ಮುನಿವಳ್ಳಿ ಸಾಬ್ರು ಮತ್ತು ಎಲ್ಲ ಗಂಗಾವತಿ ಎಲ್ಲ ಹಿರಿಯರು ಅದಕ್ಕೆ, ಆಮೇಲೆ ವೈದ್ಯರು ಎಲ್ಲರೂ ಅದಕ್ಕೆ ಸಾಥ್ ಕೊಟ್ಟಿದ್ರು. ದುರ್ಗಮಳ್ಳ ಎದಕ್ಕೆ ನಾವು ಸ್ವಚ್ಛ ಮಾಡಿದ್ವಿ ಅಂದ್ರೆ ನಮ್ಮ ಊರಲ್ಲಿ ಯಾವುದೇ ಒಂದು ಹಳ್ಳ ಹರಿತೈತೆ ಅಂದ್ರೆ ಅದು ನಾವು ಪುಣ್ಯ ಮಾಡಿರ್ಬೇಕು. ಅದು ಬಹಳ ಚಂದ ಹರಿದಂಗೆಲ್ಲ ಶಬ್ದ, ಅದು ಹೋಗೋ ರೀತಿ, ಅದ್ರ ಮುಂದೆ ನಿಂತ್ಕೊಂಡು ನಾವು ಫೋಟೋ ತೆಗಿಸಬೇಕು. ಆದ್ರೆ ಎಂತ ಪರಿಸ್ಥಿತಿ ಆಗಿತ್ತಂದ್ರೆ ಈಗ ಅದೆಲ್ಲ ನಾವೇನು ಸ್ವಚ್ಛ ಮಾಡಿದ್ವಿ, ಕಳ್ಕೊಂಡ್ರು ನಾವು ಅದ್ರ ನಡುವೆ ಸರ್ ಡಿಸ್ಟರ್ಬ್ ಮಾಡ್ಬಿಡಿ, ಈ ಕಡೆ ಬನ್ನಿ. ಅದ್ ನಡುವೆ ಏನು ದುರ್ಗಮಳ್ಳದ ನಡುವೆ ಉಸುಗನ್ನ ತೆಗೆದು ನಾವು ತೋರಿಸಿದ್ವಿ. ಅದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು. ಆ ನಂತರ ಏನಾಯ್ತಂದ್ರೆ ಮತ್ತೆ ಅದೇ ತರ ಆಗಿದೆ. ನನಗೆ ಯಾರ ಸಿಕ್ಕರ ಕೇಳ್ತಾರೆ ಏನಂದ್ರೆ, ಸರ್ ನೀವು ಸ್ವಚ್ಛ ಮಾಡಿಸಿದ್ರಿ ದುರ್ಗಮಳ್ಳ, ಮತ್ತೆ ಹಂಗಾಯ್ತಲ್ರಿ ಅಂತ. ಅಂದ್ರೆ ಮತ್ತೆ ಹೋಗಿ ನಾನು ಸ್ವಚ್ಛ ಮಾಡಿಸ್ಬೇಕಂತ ಇಡೀ ಊರು ಮತ್ತೆ ಹೊಲಸು ಮಾಡ್ತಾರೆ, ನಾವು ಹೋಗಿ ಸ್ವಚ್ಛ ಮಾಡಿಸ್ಬೇಕು. ಇದು ಎದಕ್ಕೆ ಹೇಳ್ತಾ ಇದ್ವಿ ಅಂದ್ರೆ ನಮಗೆ ಪ್ರಜ್ಞೆ ಬರ್ಬೇಕಾಗಿದೆ. ನಮ್ಮ ಊರು, ನಮ್ಮ ಹಳ್ಳ, ನಮ್ಮ ನದಿ, ನಮ್ಮ ಏನು ಹೊಂಡಗಳು ಬಗ್ಗೆ ನಮಗೆ ಪ್ರಜ್ಞೆ ಮೂಡ್ಬೇಕಾಗಿದೆ. ಇಲ್ಲಾಂದ್ರೆ ಅವು ಡಸ್ಟ್ಬಿನ್ ಆಗ್ತಾ ಇದಾವು. ನಾವೇನು ಇಲ್ಲೇನು ಹಾಕ್ತಾ ಇದೀವಿ, ಇವತ್ತು ನಾವಿಲ್ಲಿ ಚೆಲ್ತಾ ಇದೀವಲ್ಲ, ಅದೆಲ್ಲ ನಾವು ಹೊಲಸು ಮತ್ತೆ ನಮ್ಮ ದೇಹಕ್ಕೆ ವಾಪಸ್ ಬಂದು ಸೇರುತ್ತೆ, ಎಲ್ಲಿ ಹೋಗಲ್ಲ ಅದು. ಮೊನ್ನೆ ಲಾಸ್ಟ್ ಟೈಮ್ ಸಭೆಯಲ್ಲಿ ಪ್ರಾಣೇಶ್ ಅವ್ರು ಹೇಳಿದ್ರು, ನಾವೇನೇ ಚೆಲ್ತೀವಿ ಬೇಕಾದ್ ನಾವು ಚೆಲ್ಲಿ ಅದ್ ನದಿಗೆ ಹೋಗಿ ಅದು ಸಮುದ್ರ ಸೇರಿ, ಅಲ್ಲಿ ಸಮುದ್ರದಲ್ಲಿ ಉಪ್ಪು ನೀರು ಇರುತ್ತೆ, ಆದ್ರೆ ಉಪ್ಪು ನೀರು ಬರಂಗಿಲ್ಲ, ಮ್ಯಾಲೇನು ಏನು ಹೋಗಿರುತ್ತೆ ಇಲ್ಲಿ ನೀರು, ಅದೇ ವಾಪಸ್ ಮಳೆ ಆಗಿ ಬಂದು ನಮ್ಗೆ ಸುರಿತೈತೆ. ನಾವೇನ್ ಚೆಲ್ತೀವಿ ವಾಪಸ್ ನಮ್ಮ ತಲೆ ಮೇಲೆ ಬಂದು ಸುರಿತೈತೆ. ಚೆಲ್ಬೇಕಾದ್ರೆ ನಾವು ಹುಷಾರಾಗಿರ್ಬೇಕು ಅಂತ ಅವರು ಹೇಳಿದ್ರು. ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ನದಿಗಳನ್ನ ನಾವು ಏನು ಗಂಗೆ ಅಂತ ಪೂಜೆ ಮಾಡ್ತೀವಿ ಅವನ್ನ ಅಷ್ಟೇ ಸ್ವಚ್ಛತೆಯಾಗಿ ನಾವು ಕಾಪಾಡಬೇಕಾಗಿದೆ. ಅಲ್ಲಿ ಹೋಗಿ ಬಹಿರ್ದೇಶಕ್ಕೆ ಹೋಗ್ತಾರೆ, ಅದ್ರ ಪಕ್ಕದಲ್ಲಿ ಹೋಗಿ ಕುಡಿತಾರೆ, ಬಾಟ್ಲ್ಗಳಲ್ಲೇ ಹೋಗಿತಾರೆ, ಪುಣ್ಯ ಸ್ನಾನಕ್ಕೆ ಹೋಗ್ತಾರೆ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅಲ್ಲೇ ಒಗೆದು ಬರ್ತಾರೆ, ಆಮೇಲೆ ಶಾಂಪೂ ಪ್ಯಾಕೆಟ್ ಅಲ್ಲೇ ಒಗೆದು ಬರ್ತಾರೆ, ಸೋಪ್ ತಗೊಂಡು ಹೋಗ್ತಾರೆ, ಸ್ವಲ್ಪ ಸ್ನಾನ ಒಂದು 20-50 ರೂಪಾಯಿ ಸೋಪ್ ತಗೊಂಡು ಹೋಗ್ತಾರೆ, ಒಂದು ಸ್ನಾನ ಮಾಡಿ ಅಲ್ಲೇ ಬಿಟ್ಟು ಬರ್ತಾರೆ ಸೋಪನ. ಅದೆಲ್ಲ ಹೋಗಿ ನದಿಗೆ ಹೋಗುತ್ತೆ. ಅದ್ರ ಒಳಗಿರುವಂತ ಜಲಪರ ಪ್ರಾಣಿಗಳು ಸತ್ತೋಗ್ತಾವ್. ಬಸವಣ್ಣ ಹೇಳೋಣಂದ್ರೆ ಸಕಲ ಜೀವಿಗಳಿಗೆ ಲೇಸನ್ನು ಬಯಸೋದು ನಮ್ ಕೆಲಸ ಆಗಬೇಕಾಗಿದೆ. ಮನುಷ್ಯರಷ್ಟೇ ನಾವು ಬದುಕಿ ಹೋಗೋದಲ್ಲ, ಇಡೀ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಬದುಕಲಿಕ್ಕೆ ನಾವು ದಾರಿ ಮಾಡಿಕೊಡ್ಬೇಕಾಗಿ ಆ ನಿಟ್ಟಿನಲ್ಲಿ ನಿರ್ಮಲ ತುಂಗಭದ್ರಾ ಅಭಿಯಾನ ಒಂದು ದೊಡ್ಡ ಒಂದು ಸಂಚಲನವನ್ನ ಮೂಡಿಸ್ತಾ ಇದೆ. ಅದರಿಂದ ಬರೇ ಒಂದು ನದಿ ಏನು ಪಾದಯಾತ್ರೆ ಮಾಡ್ಬಿಟ್ರೆ ಏನ್ ಆಗ್ಬಿಡ್ತಾನ ಅಂತಲ್ಲ. ದುರ್ಗಮಳ್ಳ ಸ್ವಚ್ಛತೆ ಮಾಡಿದ್ಮೇಲೆ ಏನಾಯ್ತಂದ್ರೆ ದುರ್ಗಮಳ್ಳ ನೋಡ್ಕೊಂಡು ಹೋಗ್ತಾರೆ. ಮೊದ್ಲು ಯಾರು ನೋಡ್ತಿದ್ದಿಲ್ಲ, ಹಂಗೆ ಹೋಗ್ತಾ ಇದ್ರು. ಈ ದುರ್ಗಮಳ್ಳ ನೋಡ್ಕೊಂಡು ಹೋಗ್ತಾರೆ. ತುಂಗಭದ್ರಾ ಅಭಿಯಾನ ಮಾಡಿದ್ಮೇಲೆ ಏನಾಗುತ್ತೆ, ತುಂಗಭದ್ರಾ ನದಿ ನೋಡ್ಕೊಂಡು ಹೋಗ್ತಾರೆ ಅವರು ಎಲ್ಲರೂ. ಏನು ಸ್ವಚ್ಛ ಐತೆ ಇಲ್ಲ, ಎಲ್ಲಿ ಹೊಲಸೈತೆ, ಅವಾಗ ಫೋನ್ ಮಾಡ್ತಾರೆ ಮತ್ತೆ ನಮಗೆಲ್ಲರಿಗೂ. ಅಂದ್ರೆ ಆ ಅವೇರ್ನೆಸ್ ಅನ್ನ ನಾವು ಜನರಿಗೆ ಮೂಡಿಸ್ಬೇಕಾಗಿದೆ.
ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅವೇರ್ನೆಸ್ ಅನ್ನ ನಾವು ಮೂಡಿಸ್ತಾ ಇದೀವಿ. ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ನಮ್ಮ ಭಾಗದ, ಅದು ಆಮೇಲೆ ನಮ್ಮ ಭಾಗ ಕ್ಯಾನ್ಸರ್ ಒಂದು ಕೇಂದ್ರ ಆಗ್ತಾ ಇದೆ. ಇಡೀ ಇಲ್ಲಿಂದ ಮಂತ್ರಾಲಯವರೆಗೂ ಎಲ್ಲಿ ತುಂಗಭದ್ರಾ ನದಿ ಹರಿತಿದೆ ಆ ಕಡೆ ಈ ಕಡೆ ದಂಡೆ ವಿಪರೀತ ಹಾಸ್ಪಿಟಲ್ಗಳು ಹುಡ್ತಾ ಇರೋದಕ್ಕೆ ಕಾರಣ ಏನಂದ್ರೆ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಅತಿ ಹೆಚ್ಚು ಕ್ಯಾನ್ಸರ್ ಕೇಸ್ಗಳು, ಅಸ್ತಮಾ ಕೇಸ್ಗಳು, ಡಯಾಬಿಟಿಸ್, BP ಎಲ್ಲ ಪೇಷಂಟ್ಗಳು ನಮ್ಮಲ್ಲೇ ಇದಾವು. ಹಾಗಾಗಿ ನಾವು ಸ್ವಚ್ಛ ನೀರನ್ನು ಕುಡಿಲಿಕ್ಕೆ ನಾವೇ ಕೆಡಿಸ್ತಾ ಇದೀವಿ. ಸ್ವಚ್ಛ ನೀರನ್ನು ಕೆಡಿಸಿ ಮತ್ತೆ ಫಿಲ್ಟರ್ ಮಾಡಿ ಕುಡಿತಾ ಇದೀವಿ. ಮೊದಲು ಸ್ವಚ್ಛ ನೀರು ಕುಡಿತಾ ಇದ್ವಿ, ಆರೋಗ್ಯವಾಗಿದ್ದೀವಿ. ಈಗ ಕಲುಷಿತ ನೀರನ್ನು ಕುಡಿದು ಬೇರೆ ಬೇರೆ ರೋಗವನ್ನ ಅನುಭವಿಸಿದ್ವಿ. ಆಲ್ರೆಡಿ ಈಗ ರಿಪೋರ್ಟ್ ಬಂದಿದೆ, ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ತುಂಗಭದ್ರೆ ರಿಪೋರ್ಟ್ ಬಂದಿದೆ. ಹಾಗಾಗಿ ಈ ಅಭಿಯಾನ ಮಾಡೋಣ, ನಾವೆಲ್ಲ ನಿಮ್ಮ ಹಿಂದಿರ್ತೀವಿ ಅಂತ ನಮ್ಗೆ ಬೆನ್ನು ತಟ್ಟಿದ್ದಾರೆ. ಹಾಗಾಗಿ ಪರಣ ಮುನ್ನೋಳಿ ಸರ್ ಅವರಿಗೆ ಮತ್ತು ಲಲಿತಾರಾಣಿ ಮೇಡಮ್ ಎಲ್ಲರಿಗೂ ನಾವು ಧನ್ಯವಾದಗಳನ್ನ, ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. 110ನೇ ಕವಿಗೋಷ್ಠಿ ಹಾಗೂ ನಿರ್ಮಲ ತುಂಗಭದ್ರಾ ಅಭಿಯಾನದ ವಿಶೇಷ ಕವಿಗೋಷ್ಠಿಯ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಮಾತೋಶ್ರೀ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲ್ ಅವರೇ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ರಾಜ್ಯ ಸಂಚಾಲಕರಾದಂಥ ಪರಿಸರವಾದಿಗಳಾದಂಥ ಮಾನ್ಯ ಬಾಲಕೃಷ್ಣ ನಾಯ್ಡು ಅವರೇ, ಜೊತೆಗೆ ಹಿರಿಯರಾದಂಥ ಮಾಧವನ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ವಿಷ್ಣು ತೀರ್ಥ ಅವರೇ ಮತ್ತು ವಿಶೇಷವಾಗಿ ನಮ್ಮ ಶೆಟ್ಟಿ ಅವರೇ, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುವುದರ ಮುಖಾಂತರ ತಮ್ಮನ್ನು ತಾವು ತೊಡಗಿಸುವಂತ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ರೇ ಮತ್ತು ಎಲ್ಲ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರೇ ಮತ್ತು ಕವಿ ಎಲ್ಲ ಸಾಹಿತಿಗಳೇ, ನಿಜವಾಗಿ ಒಂದು ಬಹಳ ದಿವಸದಿಂದ ನಮ್ಮ ಡಾಕ್ಟರ್ ಶಿವಕುಮಾರ್ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ನದಿಗಳ ರಕ್ಷಣೆ ಆಗಬೇಕು, ಪರಿಸರ ರಕ್ಷಣೆ ಆಗಬೇಕು, ಜೊತೆಗೆ ಅದು ನಮ್ಮ ತಾಯಿ ತುಂಗಭದ್ರೆಯ ಒಂದು ಮಾಲಿನ್ಯ ಕಾಪಾಡಬೇಕು, ಅದನ್ನು ಹೋಗಲಾಡಿಸುವಂತ ಒಂದು ಕಾರ್ಯವನ್ನ ನಾವೆಲ್ಲರೂ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಈಗಾಗಲೇ ನನಗೂ ಸಹಿತ 4-5 ಸಭೆಗಳನ್ನು ಕರೆದು ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕನ್ನುವಂತ ಉದ್ದೇಶದಿಂದ ನಡೀತಾ ಇದೆ. ಈ ಕಾವ್ಯಲೋಕ ಸಂಘಟನೆ ನೋಡ್ರಿ 110ನೇ ಈಗಾಗಲೇ ಅವ್ರು ಹೇಳಿದ್ರು, ನಮಗ್ 110ನೇ ಕವಿಗೋಷ್ಠಿ ಬಂದದ್ದು ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಬಗ್ಗೆ ಅನ್ನುವಂತ ಮಾತನ್ನು ಬಹಳ ಸಂತೋಷದಿಂದ ಹೇಳಿದ್ದಾರೆ. ನಿಜವಾಗಿಯೂ ಸಹಿತ ಈ ಒಂದು ತುಂಗಭದ್ರೆಯನ್ನ ರಕ್ಷಣೆ ಮಾಡಬೇಕಾಗಿದ್ದು, ಪರಿಸರ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನು ಸಹಿತ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ. ಆದ ಕಾರಣ ಈಗಾಗಲೇ ಡಾಕ್ಟರ್ ಹೇಳಿದ್ರು, ಪರಿಸರವಾದಿ ಹಿರಿಯರು ಇಲ್ಲಿದ್ದಾರೆ, ನಮ್ಮ ಬಾಲಕೃಷ್ಣನ್ ಅವರು ಮತ್ತು ಮಾಧವನ್ ಅವರು. ನಿಜವಾಗಿ ಅಂದ್ರೆ ಬಹಳ ಸಂತೋಷ. ಅವ್ರು ನೋಡಿ 15 ತಿಂಗಳಗಟ್ಟಲೆ ಸಹಿತ ಅಡ್ಡಾಡಿ ಇವತ್ತು ಎಲ್ಲ ಕಡೆ ಪ್ರಚಾರ